ಬೇಸಿಗೆ ರಜಾ ಬಂದಿದೆ, ಮಕ್ಕಳೆಲ್ಲ ಮನೇಲಿದ್ದಾರೆ, ಅವ್ರಿಗೇನಾದ್ರು ಮಾಡಿಕೊಡ್ಬೇಕಲ್ವಾ, ಹೆಲ್ತಿಯಾಗಿರಬೇಕು, ಮನೇಲೇ ಮಾಡಿರೋವಂಥದ್ದು ಇರಬೇಕು. ನಾನಿವತ್ತು ಪಾಪಡಿ ಚಾಟ್ ರೆಸಿಪಿ ತೊಗೊಂಬಂದಿದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇದು ಸ್ವಲ್ಪ ಲೆಂತಿ ಪ್ರೋಸೆಸ್ಸು, ಬಟ್ ತುಂಬ ರುಚಿಯಾಗಿರುತ್ತೆ. ನಾನು ಒಂದೊಂದೇ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಕುಕ್ಕರ್ನ ತೊಗೊಂಡು ಮೊದಲೇ ನೆನೆಸಿಟ್ಕೊಂಡಿರೋ ಬಟಾಣಿ ತೊಗೊಂಡು ಅದಕ್ಕೆ ಒಂದೆರಡು ಆಲೂಗೆಡ್ಡೆ ಕಟ್ ಮಾಡಿರೋದು, ಆಮೇಲೆ ಅದನ್ನು ಕವರ್ ಆಗೋಷ್ಟು ನೀರು ಹಾಕ್ಕೊಂಡು ಕುಕ್ಕರು ಒಂದು 4-5 ವಿಷಲ್ಲು ಇದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಆಮೇಲೆ ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಮೈದಾ, ಅರ್ಧ ಕಪ್ ಗೋಧಿ ಹಿಟ್ಟು, 1-2 ಸ್ಪೂನಷ್ಟು ಸಣ್ಣ ರವೆ, ಇದು 3 ಹಾಕ್ಕೊಂಡು 1 ಸಣ್ಣ ಸ್ಪೂನು ಉಪ್ಪು, ಅಜ್ವೈನ 2 ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಹಿಟ್ಟು ಕಲಿಸ್ಕೋಬೇಕಾಗುತ್ತೆ. ಯಾರೆಲ್ಲ ನೋಡ್ತಾಯಿದ್ರು ಕಂಪ್ಲೀಟಾಗಿ ವೀಡಿಯೋ ವಾಚ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಲೆಂತಿ ಅನಿಸಿದ್ರು ಇದು ಫುಲ್ ವೀಡಿಯೋ ನೋಡಿ ಒಂದೊಂದು ಸ್ಟೆಪ್ಪು ಯಾವ್ಯಾವ ಥರ ಮಾಡ್ಬೋದು, ಯಾವಾಗ ಬೇಕಾದ್ರೆ ಯಾವಾಗ ಯಾವ ಥರ ಮಾಡ್ಕೋಬೇಕು ಅಂತ ಒಂಚೂರು ಟೈಮ್ ವೇಸ್ಟ್ ಆಗ್ದಂಗೆ ನಾನು ತೋರಿಸ್ಕೊಡ್ತಾಯಿದ್ದೀನಿ. ಇವಾಗ ಇದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರೋ ಹಿಟ್ಟು ಕಲಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು. ಇದನ್ನೇ ಒಂದು 10 ನಿಮಿಷ ನೆನೆಯೋ ಅಷ್ಟರಲ್ಲಿ ನಾನು ಚಾಟ್ ಮಸಾಲ ಪೌಡರ್ ಮಾಡೋದು ಹೀಗೆ ಅಂತ ತೋರಿಸ್ಕೊಳ್ತಾಯಿದ್ದೀನಿ. ನಿಮ್ಮ ಹತ್ರ ಚಾಟ್ ಮಸಾಲ ಪೌಡ್ರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಬಟ್ ನಾನಿವಾಗ ಫ್ರೆಶ್ ಆಗೇ ಮಾಡ್ಕೋತಾ ಇದ್ದೀನಿ. ಆದ್ದರಿಂದ 2 ಸ್ಪೂನಷ್ಟು ಧನಿಯಾ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಸೋಂಪು, ಆಮೇಲೆ ಒಂದು ಸ್ವಲ್ಪ ಅಜ್ವೈನ್ ಹಾಕ್ಕೊಂಡು ಇದನ್ನು ಲೈಟಾಗೆ ಸುಡಬಾರ್ದು, ಕಡಿಮೆ ಉರಿನಲ್ಲಿ ಮಾಯಿಶ್ಚರ್ ಹೋಗಿದ್ರೆ ಸಾಕು. ಆಮೇಲೆ ಒಂದು ಚಿಕ್ಕ ತುಂಡು ಒಣಶುಂಠಿ, ಇದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಿಚ್ ಆಫ್ ಮಾಡಿಬಿಟ್ಟು ಬ್ಲ್ಯಾಕ್ ಸಾಲ್ಟು, ಉಪ್ಪು, ಆಮ್ಚೂರ್ ಪೌಡರು, ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಆಮೇಲೆ ನಾನು ಪುದೀನ ಸೊಪ್ಪನ್ನು ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಒಣಗಿದ ಮೇಲೆ ಅದನ್ನು ಡ್ರೈ ಫ್ರೈ ಮಾಡ್ಕೊಂಡು ಇದ್ರ ಜೊತೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಾಟ್ ಮಸಾಲ ಒಂದು ಕಡೆ ಮಾಡಿ ಎತ್ತಿಟ್ಕೊಂಡ್ಮೇಲೆ ಇವಾಗ ಮತ್ತೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಹಿಟ್ಟು, ಅದಕ್ಕೆ ಬರ್ತಾಯಿದ್ದೀನಿ. ಇವಾಗ ಅದನ್ನು ಒಂದು ದೊಡ್ಡದಾಗಿ ಇರೋ ಉಂಡೆ 3 ಉಂಡೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಲಟ್ಟಿಸ್ಕೊಂಬಿಡೋಣ. ಯಾರಿಗೆಲ್ಲ ಇಷ್ಟ ಈ ಥರ ಚಾಟ್ ರೆಸಿಪಿ ಕಾಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟು ಪಾನಿಪುರಿನೂ ತೋರಿಸ್ತೀನಿ ಮನೇಲೇ ಹೇಗೆ ಮಾಡೋದು ಅಂತ. ನನಗೆ ಹೊರಗಡೆದಕ್ಕಿಂತ ಮನೇಲೇ ಹೈಜೀನಿಕಲಿ ಇರುತ್ತೆ. ಆಮೇಲೆ ನಾವೇನು ಎಣ್ಣೆ ಯೂಸ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಮನೇಲೇ ಎಷ್ಟು ಬೇಕಾದ್ರೂ ತಿನ್ಬೋದು, ಹೆಲ್ತಿಗೂ ತುಂಬ ಒಳ್ಳೆಯದು. ಇವಾಗ ನಾನು ದೊಡ್ಡದಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಫೋರ್ಕ್ ಸಹಾಯದಿಂದ ಒಂದು ಸ್ವಲ್ಪ ಅದನ್ನು ಚುಚ್ಕೊಂಡು ಇವಾಗ ಈ ಥರ ಒಂದು ಡಬ್ಬಿದು ಮುಷ್ಟಾನೆ ತೊಗೊಂಡು ನಾನು ಕಟ್ಟರ್ ಬದಲು ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದನ್ನು ಇದೇ ಥರ ಮಾಡಿಕೊಂಡು ಈಗ ಎಕ್ಸ್ಟ್ರಾ ಇರೋದನ್ನು ಇನ್ನೊಂದು ಸತಿ ಅದೇ ಥರನ ಯೂಸ್ ಮಾಡ್ಕೋಬೋದು, ಬೇರೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡು. ಅದನ್ನು ನಾನು ತೋರಿಸ್ತಾ ಇಲ್ಲ, ಆಮೇಲೆ ತುಂಬಾ ಮಾಡ್ಕೋತೀನಿ ನಾನು. ಇವಾಗ ನೋಡಿ ಎಣ್ಣೆನ ಮೀಡಿಯಮ್ ಉರಿನಲ್ಲಿ ಕಾಯಿಸ್ಕೊಂಡು, ತುಂಬ ಬಿಸಿ ಇರಬಾರ್ದು, ಮೀಡಿಯಮ್ ಉರಿನಲ್ಲಿ ಕಾಯಿಸ್ಕೊಂಡು ಇದನ್ನು ಕ್ರಿಸ್ಪಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಪಾನಿಪುರಿ ಅಲ್ಲ, ಇದು ಪಾಪಡಿ, ಅಂದರೆ ಫ್ಲ್ಯಾಟಾಗಿರಬೇಕಿದು, ಉಬ್ಬಬಾರ್ದು. ಆಮೇಲೆ ಇದನ್ನೆಲ್ಲ ತಿರ್ಗಿಸ್ಕೊಂಡು ಆವಾಗ ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಅದೇ ಥರ ಆಗಬೇಕು, ಇಲ್ಲಾಂದರೆ ಮೆತ್ತಗಾಗೋಗುತ್ತೆ. ಒಂದು 4-5 ನಿಮಿಷ ಮೀಡಿಯಮ್ ಊರಿನಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಎತ್ತಿಟ್ಕೊಂಡು ನಾನು ಇನ್ನೊಂದು ಬ್ಯಾಚನ್ನು ಇದೇ ಥರ ಮಾಡ್ಕೋತೀನಿ. ಇದು ತುಂಬ ಆಗಿತ್ತು, ಬಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮನೇಲಿ ಒಂದೇ ಸತಿಗೆ ಎಲ್ಲರೂ ಫಿನಿಷ್ ಮಾಡಿಬಿಟ್ವಿ. ಒಬ್ಬರೊಬ್ಬರು 6-7 ಪೂರಿ ತಿಂದು ಮತ್ತು ಮಾಡಿರೋ ಗ್ರೇವಿನೂ ತಿಂದ್ಬಿಟ್ಟು ಎಲ್ಲ ಮುಗಿದೋಯ್ತು. ಇವಾಗ ನಾವು ಗ್ರೇವಿಗೆ ಮಸಾಲೆ ಹುರ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಸೋಂಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಕಲರ್
ಈರುಳ್ಳಿದು ಚೇಂಜ್ ಆಗೋವರೆಗೂ ನೋಡಿ ಟ್ರಾನ್ಸ್ಪರೆಂಟ್ ಆಗಿ ಫ್ರೈ ಮಾಡಿದ್ಮೇಲೆ 2 ಟೊಮ್ಯಾಟೊ ತೊಗೊಂಡು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಹುರ್ಕೊಂಡು ಇವಾಗ ಸ್ವಿಚ್ ಆಫ್ ಮಾಡಿಬಿಟ್ಟು ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಹಾಕ್ಕೊಳ್ಳಿ, ಈ ರೆಸಿಪಿಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನೆಲ್ಲ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು. ಇವಾಗ ನೋಡಿ ಕುಕ್ಕರು ಅಷ್ಟರಲ್ಲಿ ಬಂದಿದೆ. ನಾನು ಒಂದೊಂದು ಸ್ಟೆಪ್ಪು ಎಲ್ಲೂ ಟೈಮ್ ವೇಸ್ಟ್ ಆಗ್ದಲೇ ನಿಮಗೆ ತೋರಿಸ್ತಾ ಇರ್ತೀನಿ. ನೋಡಿ ಇವಾಗ ಚೆನ್ನಾಗಿ ಬಟಾಣಿ ಚೆನ್ನಾಗಿ ಬೆಂದಿರಬೇಕು. ಆಮೇಲೆ ಇದನ್ನು ಮ್ಯಾಶರಲ್ಲಿ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಿಡೋಣ. ಮ್ಯಾಶ್ ಮಾಡ್ಕೊಂಡು ನಾನು ಒಂದು ಪಾತ್ರೆಗೆ ಅದನ್ನು ಎತ್ತಿಟ್ಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ನ ಕಾಯಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ನಾವೀಗ ಮಾಡ್ಕೊಂಡಿರೋ ಮಸಾಲ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಮಸಾಲೆ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ 1-2 ಸ್ಪೂನಷ್ಟು ಉಪ್ಪು, ಆಮೇಲೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಬಟಾಣಿ ಮತ್ತು ಆಲೂಗಡ್ಡೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀವು ಬೇಕಾದ್ರೆ ಇದನ್ನು ಅಂದರೆ ಕಡಲೆಕಾಳಲ್ಲೂ ಮಾಡ್ಕೊಬೋದು. ಇದೇ ಥರ ನಾನು ಬಟಾಣಿನಲ್ಲಿ ಮಾಡ್ತೀನಿ. ಆಮೇಲೆ ಇದಕ್ಕೆ ಚಾಟ್ ಮಸಾಲ ನಾವು ಮಾಡ್ಕೊಂಡಿದ್ದೀವಲ್ಲ ಅದು, ಮತ್ತು ಸ್ವಲ್ಪ ಧನಿಯಾ ಪೌಡರು, ಚಿಲ್ಲಿ ಪೌಡರ್ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಡೋಣ. ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು, ಹೊಂದ್ಕೊಳ್ಳೋ ಥರ ಕುದಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಹೇಗೆ ಸರ್ವ್ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಾಗಿದೆ, ಕ್ರಿಸ್ಪಾಗಿರಬೇಕು, ಈಸಿಯಾಗಿ ಕೈಯಿಂದ ಮುರಿಬೇಕು, ಆ ಥರ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಒಂದು ತಟ್ಟೆಗೆ ನಾನು ಒಂದು ಸ್ವಲ್ಪ ಕೆಳಗಡೆ ಮಾಡ್ಕೊಂಡಿರೋ ಪಾಪಡಿ ಇದೆಯಲ್ಲ, ಅಥವಾ ಅದು ಪೂರಿ, ಡ್ರೈ ಪೂರಿ ಅಂದರೆ ಫ್ಲ್ಯಾಟಾಗಿರೋ ಪೂರಿ, ಅದ್ರ ಮೇಲೆ ಈಗ ಮಾಡಿಟ್ಕೊಂಡಿರೋ ಗ್ರೇವಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಮೊಸರು, ಆಮೇಲೆ ಇದನ್ನೆಲ್ಲ ಈ ಥರ ಜೋಡಿಸ್ತಾ ಇದ್ದೀನಿ. ಎಷ್ಟು ರುಚಿಯಾಗಿತ್ತು ಅಂದರೆ ನಾನು ಉಳಿಯುತ್ತೆ ಅಂದ್ಕೊಂಡಿದ್ದೆ, ಆದರೆ ಎಲ್ಲ ಸ್ನ್ಯಾಕ್ ಟೈಮಲ್ಲಿ ಇದನ್ನು ಖಾಲಿ ಆಗೋಯಿತು. ಆಮೇಲೆ ಇದಕ್ಕೆ ಕೆಂಪು ಚಟ್ನಿ ಮತ್ತು ಸ್ವೀಟ್ ಆ್ಯಂಡ್ ಸೋರ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರೋ ಪಾಪಡಿ ಚಾಟ್ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ. ಕೊನೆಗೆ ಇದ್ರ ಮೇಲೆ ಸೇವ್ ಮತ್ತು ಸ್ವಲ್ಪ ಪೊಮೊಗ್ರನೇಟ್ ಸೀಡ್ಸ್ ಹಾಕ್ಕೊಂಡು, ದಾಳಿಂಬೆ ಮನೇಲಿತ್ತು ಅದರಿಂದ ಹಾಕ್ಕೊಂಡು ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕಾದರೆ ನೀವು ಈರುಳ್ಳಿ ಕೂಡ ಹಾಕ್ಕೋಬೋದು, ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.